ಕದನದೊಳು ಕನ್ನಡದ ಕಲಿವೀರರು ಅಂದರೆ ಈ ಬಾರಿ IPLನಲ್ಲಿ ರಿಜಿಸ್ಟರ್ ಮಾಡಿದಂಥ ಕನ್ನಡಿಗರು ಯಾರ್ಯಾರು, ಅದರಲ್ಲಿ ಸೆಲೆಕ್ಟ್ ಆದಂಥ ಕನ್ನಡಿಗರು ಯಾರ್ಯಾರು, ಅವ್ರು ಯಾವ ಟೀಮ್ಗೆ ಹೋಗಿದ್ದಾರೆ ಅಂತ ನೋಡೋಣ. ಹಾಗೆಯೇ ಅವರು ಪ್ಲೇಯಿಂಗ್ 11ಅಲ್ಲಿ ಇರ್ತಾರಾ ಇರಲ್ವಾ ಅಂತ ನೋಡೋಣ ಬನ್ನಿ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು, ವಿಡಿಯೋಗೆ ಲೈಕ್ನ ಕೊಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಯಾವ ವಿಡಿಯೋದಲ್ಲೂ ಫಸ್ಟೇ ಲೈಕ್ನ ಕೇಳಿಲ್ಲ, ಏನಂತಕ್ಕಂದರೆ ಇವತ್ತು ಕೇಳ್ತಾ ಇರೋದು ಎಲ್ರಿಗೂ ಸಜೆಸ್ಟ್ ಆಗಲಿ, ನಮ್ಮ ಕನ್ನಡಿಗರು IPLಲ್ಲಿ ಯಾರ್ಯಾರು ಇದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಲಿ. ಸೊ ವಿಡಿಯೋ ಸಜೆಸ್ಟ್ ಆಗುತ್ತೆ ನೀವು ಲೈಕ್ ಕೊಟ್ಟಷ್ಟು, ಕಾಮೆಂಟ್ ಮಾಡಿದಷ್ಟು. ಸೊ ಕಾಮೆಂಟಲ್ಲಿ ಕನ್ನಡ ಅಂತ ಟೈಪ್ ಮಾಡಿ, ಹಾಗೆಯೇ ವಿಡಿಯೋಕ್ಕೆ ಲೈಕ್ ಕೊಟ್ಟು ಬನ್ನಿ ವಿಡಿಯೋ ಶುರು ಮಾಡೋಣ. IPL 2025ಗೆ ಸೆಲೆಕ್ಟ್ ಆಗಿರೋದು ಒಟ್ಟು 13 ಜನ ಕನ್ನಡಿಗರು ಮಾತ್ರ. ಸೊ ಯಾರು ಯಾವ್ಯಾವ ಟೀಮ್ಗೆ ಹೋಗಿದ್ದಾರೆ ನೋಡೋಣ. ಮೊದಲಿಗೆ KL ರಾಹುಲ್ ಅವ್ರ ಕಡೆ ಹೋಗೋಣ. KL ರಾಹುಲ್ ಅವ್ರು ಲಾಸ್ಟ್ ಇಯರು ಲಕ್ನೋ ಸೂಪರ್ ಜೈಂಟ್ಸಲ್ಲಿದ್ದರು. ಅವರಲ್ಲಿ ಮನಸ್ತಾಪಗಳಾಗಿರೋ ಕಾರಣ ಹೊರಗೆ ಬಂದರು. ಸೊ IPL 2025ಅಲ್ಲಿ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಿದ್ದಾರೆ. ಅವರ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದರೆ 14 ಮ್ಯಾಚಸ್ ಇನ್ನಿಂಗ್ಸ್ ಆಡಿದ್ದಾರೆ, ಅದರಲ್ಲಿ 520 ರನ್ಸ್ ಹೊಡೆದಿದ್ದಾರೆ. 37ರ ಆವ್ರೇಜಲ್ಲಿ 136 ಸ್ಟ್ರೈಕ್ ರೇಟು. ಡೀಸೆಂಟಾಗಿದೆ ಸ್ಟ್ರೈಕ್ ರೇಟು, ಬಟ್ ಅವರ ಎಬಿಲಿಟಿಗೆ, ಅವ್ರು ಮುಂಚೆ ಇದ್ದಂಥ ಫಾರ್ಮ್ಗೆ ಇದು ಸೂಟ್ ಆಗ್ತಿಲ್ಲ. ಬಟ್ ಈ ವರ್ಷ ಮತ್ತೆ ಫಾರ್ಮಿಗೆ ಬರ್ತಾರೆ. ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀವಿ ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಇವರು IPL 2024 ಬಿಟ್ಟರೆ ಸೈಯದ್ ಮುಷ್ತಾಕ್ ಅಲಿ ಆಡಿಲ್ಲ. ಇವರು ಮಹಾರಾಜ ಟ್ರೋಫಿನೂ ಆಡಿಲ್ಲ. ಇಂಡಿಯಾ ಟೀಮಲ್ಲೂ T20s ನಾನು ಆಡಿಲ್ಲ. ಸೊ ಇವ್ರದ್ದು ಇಷ್ಟು ಫಾರ್ಮು ರೀಸೆಂಟಾಗಿ ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಿದ್ದಾರೆ. ಇನ್ನು ನೆಕ್ಸ್ಟು ಮನೀಶ್ ಪಾಂಡೆ ಅವರು 2 ವರ್ಷದಿಂದ ರನ್ ಬರನೇ ಎದುರಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಟೀಮಿಂದ ತೆಗೆದಾಕಿದ್ದಾರೆ ಮನೀಶ್ ಪಾಂಡೆ ಅವ್ರನ್ನ. ಇನ್ಯಾವತ್ತೂ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅಂತಲೂ ಕನ್ಫರ್ಮೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಇವರು ನೆಕ್ಸ್ಟು ಸ್ಟೇಟ್ ಕ್ರಿಕೆಟ್ ಆಡಬೇಕು ಅಂದರೆ ಬೇರೆ ಸ್ಟೇಟ್ಗೆ ವಲಸೆ ಹೋಗಿ ಆಡಬೇಕು. ನೋಡಬೇಕು ಬೇರೆ ಸ್ಟೇಟ್ಗೆ ಹೋಗಿ ಆಡ್ತಾರಾ ಅಥವಾ ಸುಮ್ಮನೆ ಆಗ್ತಾರಾ ಅಂತ. ಈಗಂತೂ KKR ಪಾಲಾಗಿದ್ದಾರೆ 75 ಲಕ್ಷ ಬೇಸ್ ಪ್ರೈಸ್ಗೆ. ಅಲ್ಲೂ ಚಾನ್ಸ್ ಸಿಗೋದು ಡೌಟು, ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆ ಥರದ್ರಲ್ಲಿ ಚಾನ್ಸ್ ಸಿಗ್ಬೋದು. ಇವ್ರದ್ದು ಮಹಾರಾಜ ಟ್ರೋಫಿಲೂ ಡೀಸೆಂಟಾಗಿತ್ತು, ಬಟ್ ಸ್ಟ್ರೈಕ್ ರೇಟ್ ಇರಲಿಲ್ಲ. ಇನ್ನು ನೆಕ್ಸ್ಟು ಕರುಣ್ ನಾಯರ್ ಅವ್ರ ಕಡೆ ಬಂದರೆ, ಕರುಣ್ ನಾಯರ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ. ಮಹಾರಾಜ ಟ್ರೋಫಿಲಿ ಲೀಡಿಂಗ್ ರನ್ ಸ್ಕೋರರ್ ಆಗಿದ್ದರು. ಹಾಗೆಯೇ ಕ್ಯಾಪ್ಟನ್ ಆಗಿ ಮೈಸೂರು ವಾರಿಯರ್ಸ್ನ ಚಾಂಪಿಯನ್ ಮಾಡವ್ರೆ ಈ ವರ್ಷ. ಸೊ ಇವರು ಒಳ್ಳೆ ಪಿಕ್ ಆಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. 99% ಪ್ಲೇಯಿಂಗ್ 11ನಲ್ಲಿ ಇರೋ ಚಾನ್ಸಸ್ ಇದೆ. ಇನ್ನಟ್ 4ಅಲ್ಲಿ ಬರೋ ಸಾಧ್ಯತೆ ಇದೆ. ಡೆಲ್ಲಿ ಕ್ಯಾಪಿಟಲ್ ಸ್ಕ್ವಾಡ್ ಮತ್ತು ಪ್ಲೇಯಿಂಗ್ 11 ವಿಡಿಯೋ ಮಾಡಿದ್ದೀವಿ, ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಹೋಗಿ ನೋಡಿ. ಇನ್ನು ಪ್ರಸಿದ್ಧ ಕೃಷ್ಣ ಅವ್ರ ಕಡೆ ಬರೋದಾದರೆ, ಪ್ರಸಿದ್ಧ ಕೃಷ್ಣ ಅವರು 2024ಅಲ್ಲಿ T20ಸೇ ಆಡಿಲ್ಲ. ರೀಸೆಂಟಾಗಿ ಟೆಸ್ಟ್ ಆಡಿದ್ದಾರೆ. BGTಗೂ ಮುಂಚೆ ಇಂಡಿಯಾ A ವರ್ಸಸ್ ಆಸ್ಟ್ರೇಲಿಯಾ A, ಅದರಲ್ಲಿ 4 ಇನ್ನಿಂಗ್ಸ್ಗೆ 10 ವಿಕೆಟ್ಸ್ ತೆಗೆದಿದ್ರು. ಸೊ ಆ ಫಾರ್ಮ್ ಚೆನ್ನಾಗಿದೆ. ಲಾಸ್ಟ್ 2 ವರ್ಷ IPL ಕೂಡ ಆಡಿಲ್ಲ ಇಂಜುರಿ ಕನ್ಸರ್ನಿಂದ. ಆದ್ರೂ ಗುಜರಾತ್ ಟೈಟನ್ಸು 9.5 ಕೋಟಿ ಕೊಟ್ಟು ಕರ್ಕೊಂಡಿದ್ದಾರೆ. ಎಂತಕ್ಕಂದರೆ ಇವರು ಮೇನ್ ಬೌಲರ್ ಆಗಿ GT ಪರ ಆಡ್ತಾರೆ ಈ ವರ್ಷ, ಮೇನ್ ಪೇಸ್ ಬೌಲರ್ ಆಗಿ. ಇನ್ನು ನೆಕ್ಸ್ಟು ಪಡಿಕಲ್ ಅವ್ರ ಕಡೆ ಹೋಗೋದಾದರೆ, ಪಡಿಕಲ್ ಅವರು ರೀಸೆಂಟಾಗಿ ಸೈಯದ್ ಮುಷ್ತಾಕ್ ಅಲಿ ಆಡಿಲ್ಲ. ಎಂತಕ್ಕಂದರೆ ಅಲ್ಲಿ ಗಿಲ್ ಅವ್ರಿಗೆ ಇಂಜುರಿ ಆಗಿದ್ದ ಕಾರಣ BGTಲಿ ಅವರ ರೀಪ್ಲೇಸ್ಮೆಂಟ್ ಆಗಿ ಅಲ್ಲೇ ಉಳ್ಕೊಂಡ್ರು ಫಸ್ಟ್ ಮ್ಯಾಚು. ಸೊ ಅದಕ್ಕೆ ಸೈಯದ್ ಮುಷ್ತಾಕ್ ಅಲಿಗೆ ಬರೋಕ್ಕಾಗಿಲ್ಲ. ಇವರು ಮಹಾರಾಜ ಟ್ರೋಫಿಲಿ 10 ಇನ್ನಿಂಗ್ಸಲ್ಲಿ 253 ರನ್ ಹೊಡೆದಿದ್ರು. 25 ಆವ್ರೇಜ್, ಹಂಗೆ 140 ಸ್ಟ್ರೈಕ್ ರೇಟು. ಸೊ ಡೀಸೆಂಟಾಗಿದೆ. 25 ಆವ್ರೇಜ್ ಕಡಿಮೆನೇ ಆಯಿತು. ಈ ವರ್ಷ RCBಲಿ ಹೇಗೆ ಆಡ್ತಾರೆ ನೋಡಬೇಕು. RCBಲಿ ಸಖತ್ತಾಗಿ ಆಡಿದ್ದಾರೆ. ಬೇರೆ ಕಡೆ ಲಕ್ನೋವು ರಾಜಸ್ಥಾನ್ ರಾಯಲ್ಸ್ ಕಡೆ ಆಡಿಲ್ಲ, ಬಟ್ RCBಲಿ ಮಾತ್ರ ಸಖತ್ತಾಗಿ ಆಡಿದರು ಅವರು ಲಾಸ್ಟ್ ಇದ್ದಾಗ. ಸೊ ಈ ವರ್ಷವೂ ಅದನ್ನೇ ಮುಂದುವರಿಸ್ಬೋದು. ಪ್ಲೇಯಿಂಗ್ 11ಅಲ್ಲಿ ಚಾನ್ಸಸ್ ಸಿಗೋದು ಡೌಟ್ ಇದೆ. ಅಲ್ಲಿ ಬೇರೆ ಪ್ಲೇಯರ್ಸ್ಗೆ ಆದ್ಯತೆ ಕೊಡ್ತಾರೆ. ಸೊ ನೋಡಬೇಕು ಪಡಿಕಲ್ಗೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ. ನೆಕ್ಸ್ಟು ಅಭಿನವ್ ಮನೋಹರ್ ಅವ್ರ ಕಡೆ ಹೋಗೋದಾದರೆ, ಅಭಿನವ್ ಮನೋಹರ್ ಪ್ಯೂರ್ ಫಿನಿಷರ್ ಆಗಿ ತೋರಿಸಿರೋದು ಮಹಾರಾಜ ಟ್ರೋಫಿಲಿ. 10 ಇನ್ನಿಂಗ್ಸ್ಗೆ 507 ರನ್ನು ಆ್ಯಸ್ ಎ ಫಿನಿಷರು. 84 ಆವ್ರೇಜು, 196 ಸ್ಟ್ರೈಕ್ ರೇಟು. ನಂಬರ್ಸ್ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತಿವೆ. ಇವರು SRH ಪಾಲಾಗಿದ್ದಾರೆ. ಫಿನಿಷರ್ ರೋಲ್ನ ವಹಿಸ್ತಾರೆ. ಅಲ್ಲೂ ಕೂಡ ಬ್ಯಾಟಿಂಗ್ ಪಿಚ್ಚೇನೆ ಚೆನ್ನಾಗಿ ಸೂಟ್ ಆಗುತ್ತೆ. ಇವರು 14 ಮ್ಯಾಚ್ ಚಾನ್ಸ್ ಸಿಗುತ್ತೆ. ಸೊ ಸಖತ್ತಾಗಿ ಏನಾದರೂ ಆಡಿದ್ರೆ ಕೆರಿಯರ್ ಗ್ರಾಫ್ ಮೇಲೆ ಹೊಂಟೋಗುತ್ತೆ, ಲೈಫೇ ಚೇಂಜ್ ಆಗ್ಬೋದು. ಸೊ ನೋಡೋಣ. ಈಗ ನಡೆದಂಥ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ 5 ಇನ್ನಿಂಗ್ಸ್ಗೆ 106 ರನ್ನು, 53 ಆವ್ರೇಜು, 147 ಸ್ಟ್ರೈಕ್ ರೇಟು. ಲಾಸ್ಟ್ ಇಯರ್ IPL ಫಾರ್ಮ್ ನೋಡೋದಾದರೆ 2 ಮ್ಯಾಚು ಚಾನ್ಸ್ ಸಿಕ್ಕಿದ್ದು. 2 ಇನ್ನಿಂಗ್ಸಲ್ಲಿ 9 ರನ್ ಹೊಡೆದಿದ್ರು. ಎಂತಕ್ಕಂದ್ರೆ ಅಲ್ಲಿ ಶಾರುಖ್ ಖಾನ್ಗೆ ಜಾಸ್ತಿ ಚಾನ್ಸ್ ಕೊಡ್ತಿದ್ರು. ಸೊ ಇಲ್ಲಿ ಸನ್ರೈಸರ್ಸ್ ಅಂತೂ ಎಲ್ಲ ಮ್ಯಾಚು ಚಾನ್ಸ್ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟು ಲೂನಿತ್ ಸಿಸೋಡಿ ಅವರು ವಿಕೆಟ್ ಕೀಪರ್ ಕ್ಯಾಟಗರಿಲಿ ಬರ್ತಾರೆ. ಇವರ ರೋಲ್ ಬಂದು ಲೆಫ್ಟ್ ಹ್ಯಾಂಡೆಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು. ಸೊ ಇವರು
ಮಹಾರಾಜ ಟ್ರೋಫಿ ನಾಡಿಲ್ಲ, ಸೈಯದ್ ಮುಷ್ತಾಕ್ ಅಲಿ ಆಡಿದ್ದಾರೆ. ಈಗ ನಡೀತಿರುವಂಥ ಸೈಯದ್ ಮುಷ್ತಾಕ್ ಅಲಿ 11 ಇನ್ನಿಂಗ್ಸಲ್ಲಿ 314 ರನ್ ಹೊಡೆದು 31 ಆವರೇಜು, 139 ಸ್ಟ್ರೈಕ್ ರೇಟು ಡೀಸೆಂಟಾಗಿ ಕಾಣಿಸ್ತಿದೆ. ಬಟ್ ಇವ್ರಿಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಅಲ್ಲಿ ಕೀಪರ್ ಆಗಿ ಗುರ್ಬಾಜ್ ಅವ್ರು ಇದ್ದಾರೆ, ಡಿ ಕೌಕೂರ್ ಇದ್ದಾರೆ KKR ಕಡೆ. ನೆಕ್ಸ್ಟ್ ಮನೋಜ್ ಬಾಂಡ್ಗೆ ಇವರು ಸೈಯದ್ ಮುಷ್ತಾಕ್ ಅಲಿ ಚೆನ್ನಾಗಿ ಆಗಿಲ್ಲ, 36 ರನ್ನು 5 ಇನ್ನಿಂಗ್ಸಲ್ಲಿ. ಬಟ್ ಮಹಾರಾಜ ಟ್ರೋಫಿಲಂತೂ ಬೆಂಕಿಯಾಗಿ ಕಾಣಿಸ್ತಿವೆ ನಂಬರ್ಸು. 213 ಸ್ಟ್ರೈಕ್ ರೇಟಲ್ಲಿ ಆಡಿರೋದು ಅಭಿನವ್ ಮನ್ ಅವ್ರು 196 ಅಂದರೆ ಅವ್ರಿಗಿಂತ ಜಾಸ್ತಿ ಇವರು 41 ಆವರೇಜು, 12 ಇನ್ನಿಂಗ್ಸ್ಗೆ 292 ರನ್ ಹೊಡೆದಿದ್ದು. ಸೊ ಲೋಕಲ್ ಆಗಿ ಹೇಳ್ಬೇಕು ಅಂದರೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ಅಲ್ಲಿ. ಆಲ್ರೌಂಡರ್ ಕ್ಯಾಟಗರಿಗೆ ಬರ್ತಾರೆ, ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲಿಂಗ್ ಕೂಡ ತರ್ತಾರೆ ಇವರು. ಅದರಲ್ಲೂ ಮಹಾರಾಜ ಟ್ರೋಫಿಲಿ 10 ಇನ್ನಿಂಗ್ಸ್ಗೆ 8 ವಿಕೆಟ್ ತೆಗೆದಿರೋದು, ಎಕಾನಮಿ 9.1 ಇದೆ. ಇನ್ನು ಸೈಯದ್ ಮುಷ್ತಾಕ್ ಅಲಿ 7 ಇನ್ನಿಂಗ್ಸ್ಗೆ 7 ವಿಕೆಟು, 7.5 ಇದೆ ಎಕಾನಮಿ. ಸೊ ಇವ್ರ ಕೈಲಿ 2 ಓವರ್ ಬೌಲಿಂಗ್ ಕೂಡ ಮಾಡಿಸ್ಬೋದು. RCBಲಿ ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಪ್ಲೇಯರಲ್ಲಾದರೂ ತರಬೇಕು. ನೋಡೋಣ ಹೇಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ. ಇನ್ನು ಅದೇ ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಮನ್ವಂತ್ ಕುಮಾರ್ ಅವರು ಕೂಡ ಬರ್ತಾರೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರು. ಬ್ಯಾಟಿಂಗಲ್ಲಿ ಅಷ್ಟೊಂದು ರೆಕಾರ್ಡ್ ಚೆನ್ನಾಗಿಲ್ಲ, ಬೌಲಿಂಗಲ್ಲಿ ಸುಮಾರಾಗಿದೆ. ಮಹಾರಾಜ ಟ್ರೋಫಿಲಿ 10 ಇನ್ನಿಂಗ್ಸ್ಗೆ 15 ವಿಕೆಟ್ ತೆಗೆದಿರೋದು, 9.8 ಎಕಾನಮಿ ಜೊತೆಗೆ. ಸೈಯದ್ ಮುಷ್ತಾಕ್ ಅಲಿ 3 ಇನ್ನಿಂಗ್ಸ್ಗೆ ವಿಕೆಟ್ಲೆಸ್ಸು, 9.7 ಎಕಾನಮಿ. ಇದೆಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ 3 ಇನ್ನಿಂಗ್ಸು ಎಲ್ಲ. ಸೊ ಬ್ಯಾಟಿಂಗಲ್ಲಿ ವಿತ್ ದ ಬ್ಯಾಟು ಮಹಾರಾಜ ಟ್ರೋಫಿಲಿ 7 ಇನ್ನಿಂಗ್ಸ್ಗೆ 101 ರನ್ನು, 20 ಆವರೇಜು, 146 ಸ್ಟ್ರೈಕ್ ರೇಟು. ಸೈಯದ್ ಮುಷ್ತಾಕ್ ಅಲಿ 2 ಇನ್ನಿಂಗ್ಸು 21 ರನ್ನು, 140 ಸ್ಟ್ರೈಕ್ ರೇಟು. ಇವರು ಡೀಸೆಂಟಾಗಿ ಕಾಣಿಸ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಪರ ಇದ್ದಾರೆ. ನೋಡಬೇಕು, ಚಾನ್ಸ್ ಸಿಗಲ್ಲ, ಬ್ಯಾಕಪ್ ಆಗಿ ಇರ್ತಾರೆ ಅದೇನೇ ಆಲ್ರೌಂಡರ್ಗೆ. ಇನ್ನು ನೆಕ್ಸ್ಟು ಪ್ರವೀಣ್ ದುಬೆ ಅವರು. ಪ್ರವೀಣ್ ದುಬೆನ 2016 RCB ಪರ್ಚೇಸ್ ಮಾಡಿತ್ತು. ಸೊ ಇಂಥ ವಿಷಯ ಯಾರು ಹೇಳಿರಲ್ಲ ನಂಗೆ ಗೊತ್ತು, ಇಂಥ ವಿಷಯಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವ್ರದ್ದು ರೀಸೆಂಟ್ ಫಾರ್ಮ್ ನೋಡೋದಾದರೆ ಮಹಾರಾಜ ಟ್ರೋಫಿಲಿ ವಿತ್ ದ ಬಾಲು ಲೆಗ್ ಸ್ಪಿನ್ನರ್ ಇವರು. 6 ಇನ್ನಿಂಗ್ಸಲ್ಲಿ 4 ವಿಕೆಟ್ ತೆಗೆದಿದ್ದಾರೆ. ವಿತ್ ದ ಬ್ಯಾಟು 10 ಇನ್ನಿಂಗ್ಸ್ಗೆ 218 ರನ್ನು, 162 ಸ್ಟ್ರೈಕ್ ರೇಟು, ಚೆನ್ನಾಗಿದೆ ಡೀಸೆಂಟಾಗಿ. ಇವರು ಅಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡ್ತಾರೆ. ರಿಕಿ ಪಾಂಟಿಂಗ್ ಅವ್ರು ಚಾನ್ಸ್ ಕೊಡ್ತಾರಾ ಇಲ್ವೋ ನೋಡಬೇಕು, ನನ್ನ ಪ್ರಕಾರ ಚಾನ್ಸ್ ಕೊಟ್ಟರೆ ಒಳ್ಳೆಯದು. ನೆಕ್ಸ್ಟು ಅದೇ ಪಂಜಾಬ್ ಕಿಂಗ್ಸಲ್ಲಿ ಇರುವಂಥ ವೈಶಾಖ್ ವಿಜಯ್ ಕುಮಾರ್ ಅವ್ರ ಕಡೆ ನೋಡೋದಾದರೆ, ವೈಶಾಖ್ ವಿಜಯ್ ಕುಮಾರ್ ಅವರು ಲಾಸ್ಟ್ IPL ಅಲ್ಲಿ RCB ಪರ ಇದ್ದರು. 4 ಇನ್ನಿಂಗ್ಸ್ಗೆ 4 ವಿಕೆಟು, 9.79 ಎಕಾನಮಿ. ಮಹಾರಾಜ ಟ್ರೋಫಿಲಿ 9 ಇನ್ನಿಂಗ್ಸ್ಗೆ 11 ವಿಕೆಟು, 9.72 ಎಕಾನಮಿ. ಇವ್ರಿಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಪಂಜಾಬ್ ವಿಕೆಟು ಸಖತ್ತಾಗಿ ಸೂಟ್ ಆಗುತ್ತೆ ಇವ್ರ ಬೌಲಿಂಗ್ಗೆ. ಸೊ ಅಲ್ಲಿ ಚೆನ್ನಾಗಿ ಆಡೋ ಸಾಧ್ಯತೆ ಇದೆ. ಪ್ಲೇಯಿಂಗ್ 11ಅಲ್ಲಿ ಚಾನ್ಸು 90% ಅಲ್ಲ 100% ಸಿಗೋ ಸಾಧ್ಯತೆ ಇದೆ. ನೆಕ್ಸ್ಟು ಶ್ರೇಯಸ್ ಗೋಪಾಲ್ ಅವರು CSK ಪರ ಹೋಗಿದ್ದಾರೆ ಈ ವರ್ಷ. ಲಾಸ್ಟ್ ಇಯರು MIಯಲ್ಲಿ ಇದ್ದರು, 3 ಮ್ಯಾಚ್ಗೆ 3 ವಿಕೆಟ್ ತೆಗೆದಿದ್ರು. ಅಲ್ಲೂ ಕೂಡ 9.57 ಎಕಾನಮಿ ಇತ್ತು. ಇವರ ಕೆರಿಯರು 2019 ಪೀಕಲ್ಲಿತ್ತು. ಆಗ ಅವರು ರಾಜಸ್ಥಾನ್ ರಾಯಲ್ಸಲ್ಲಿ ಇರ್ತಾರೆ. ಆಗ RCB vs RR ಮ್ಯಾಚ್ ಇರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಮಳೆ ಬರೋ ಕಾರಣ 5 ಓವರ್ಗೆ ಮ್ಯಾಚನ್ನ ತರ್ತಾರೆ. ಆ ಮ್ಯಾಚು ಒಬ್ಬ ಬೌಲರ್ಗೆ 1 ಓವರು ಮ್ಯಾಕ್ಸಿಮಮ್ಮು. ಸೊ ಅಂಥದ್ರಲ್ಲೇ 1 ಓವರಲ್ಲೇ ಹ್ಯಾಟ್ರಿಕ್ನ ತೆಗಿತಾರೆ. ಅದು ಬೆಸ್ಟ್ ಮೆಮೊರಿ ನನಗೆ ಶ್ರೇಯಸ್ ಗೋಪಾಲ್ ಅವ್ರ ಕಡೆಯಿಂದ. ಸೊ ಅವರ ಕೆರಿಯರ್ ಪೀಕಲ್ಲಿದ್ದು ಅಂತ ಹೇಳಿದ್ಕೆ ಇದನ್ನು ಹೇಳಿದೆ ಅಷ್ಟೇ. ಇನ್ನು ಲಾಸ್ಟ್ ಮಹಾರಾಜ ಟ್ರೋಫಿಲಿ ನೋಡೋದಾದರೆ 9 ಇನ್ನಿಂಗ್ಸಲ್ಲಿ 7 ವಿಕೆಟ್ ತೆಗೆದಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ 7 ಇನ್ನಿಂಗ್ಸಲ್ಲಿ 14 ವಿಕೆಟ್ ತೆಗೆದಿದ್ದಾರೆ, 1 5-4 ಕೂಡ ತೆಗೆದಿದ್ದಾರೆ. ಅದರಲ್ಲಿ ವಿತ್ ದ ಬ್ಯಾಟ್ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಒಳ್ಳೆ ಆಲ್ರೌಂಡರ್ ಆಗ್ತಾರೆ. ಬಟ್ ಅಲ್ಲಿ ಬ್ಯಾಕಪ್ ಆಗಿರ್ತಾರೆ. ನೂರ್ ಅಹಮದ್, ಜಡೇಜಾ, ಅಶ್ವಿನ್ ಇಂಥ ಸ್ಪಿನ್ನರ್ಗಳಿರುವಾಗ ಬ್ಯಾಕಪ್ ಆಗಿ ಕಾಣಿಸ್ಕೊತಾರೆ. ಚೆನ್ನಾಗಿದೆ ಇವರು ರೀಸೆಂಟ್ ಫಾರ್ಮು. ಚೆನ್ನೈ ಅವರು ಇಂಥ ಟೈಮಲ್ಲೇ ಪಿಕ್ ಮಾಡಿದ್ದಾರೆ, ಒಳ್ಳೆ ಪಿಕ್ಕು ಚೆನ್ನೈ ಕಡೆಯಿಂದ. ಇನ್ನು ಕೊನೆಯದಾಗಿ KL ಶ್ರೀಜಿತ್ ಅವ್ರು ಬರ್ತಾರೆ. ಇವರು ವಿಕೆಟ್ ಕೀಪರ್ ಕ್ಯಾಟಗರಿಲಿ ಬರ್ತಾರೆ. ಲೆಫ್ಟ್ ಹ್ಯಾಂಡೆಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು. ಇವ್ರನ್ನ ಪಿಕ್ ಮಾಡಿರೋದು ಮುಂಬೈ ಇಂಡಿಯನ್ಸು. ಇವ್ರ ನಂಬರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಂತಕ್ಕಂದರೆ 10 ಇನ್ನಿಂಗ್ಸ್ಗೆ ಮಹಾರಾಜ ಟ್ರೋಫಿಲಿ 10 ಇನ್ನಿಂಗ್ಸ್ಗೆ 349 ರನ್ನು, 43 ಆವರೇಜು, 139 ಸ್ಟ್ರೈಕ್ ರೇಟು. ಸೈಯದ್ ಮುಷ್ತಾಕ್ ಅಲಿಲಿ 7 ಇನ್ನಿಂಗ್ಸ್ಗೆ 213, ಅಲ್ಲೂ ಕೂಡ 42 ಆವರೇಜು, 176 ಸ್ಟ್ರೈಕ್ ರೇಟು. ಒಳ್ಳೆ ಪಿಕ್ ಆಗ್ತಾರೆ. ಬಟ್ ಅಲ್ಲಿ ರಿಯಾನ್ ರಿಕಲ್ಟನ್ ಹಾಗೆಯೇ ರಾಬಿನ್ ಮಿನ್ಸೂರ್ಗೆ ಬ್ಯಾಕಪ್ ಆಗಿರ್ತಾರೆ. ಇವ್ರಿಗೆ ಈ ಸೀಸನಲ್ಲಿ ಒಟ್ಟಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಎಂತಕ್ಕಂದರೆ ಫಾರಿನ್ ಸ್ಲಾಟಲ್ಲಿ ಏನಾದರೂ ಫೈಟ್ ಬಿದ್ದರೆ, ಅಂದರೆ ಸ್ಯಾಂಟ್ನರ್ ಬೇಕು, ಅಜನ್ಫರ್ ಬೇಕು, ಬೋಲ್ಟ್ ಬೇಕು, ಹಾಗೆಯೇ ವಿಲ್ ಜಾಕ್ಸ್ ಅವ್ರು ಬೇಕು ಅಂದರೆ ರಿಯಾನ್ ರಿಕಲ್ಟನ್ ಅವ್ರನ್ನ ಖಂಡಿತ ಕುಣಿಸ್ತಾರೆ. ಇನ್ನು ರಾಬಿನ್ ಮಿನ್ಸು KL ಶ್ರೀಜಿತ್ ಉಳ್ಕೊತಾರೆ. ರಾಬಿನ್ ಮಿನ್ಸು ಚೆನ್ನಾಗಿ ಆಡ್ತಾರೆ, ಡೌಟ್ ಇಲ್ಲ ಅದರಲ್ಲಿ. ಶ್ರೀಜಿತ್ ಅವ್ರದ್ದು ಆವ್ರೇಜು ಕನ್ಸಿಸ್ಟೆನ್ಸಿ ನೋಡೋದಾದರೆ ಸಖತ್ತಾಗಿದೆ. ಸೊ ಅಲ್ಲಿ ಈ ಸೀಸನ್ ಒಟ್ಟಿಗೆ ಅವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ, ಇದನ್ನು ಬರೆದಿಟ್ಕೊಳ್ಳಿ. ಇನ್ನು ಕೊನೆಯದಾಗಿ ಅನ್ಸೋಲ್ಡ್ ಆದಂಥ ಕನ್ನಡಿಗರನ್ನ ಹೇಳ್ಬಿಡ್ತೀನಿ. ಎಂತಕ್ಕಂದರೆ ಅವರು ಕೂಡ ರಿಜಿಸ್ಟರ್ ಆಗಿದ್ದಂಥವ್ರು. 27 ಜನ ರಿಜಿಸ್ಟರ್ ಆಗಿದ್ದರು. ಅದರಲ್ಲಿ 13 ಜನ ಸೆಲೆಕ್ಟ್ ಆಗಿದ್ದಾರೆ, 14 ಜನ ಅನ್ಸೋಲ್ಡು. 14 ಜನದಲ್ಲಿ ಮಯಾಂಕ್ ಅಗರ್ವಾಲು, K ಗೌತಮು, KC ಕಾರ್ಯಪ್ಪ, J ಸುಚಿತ್ ಅವರು, ವಿದ್ವತ್ ಕಾವೇರಪ್ಪ, BR ಶರತ್, ವಿದ್ಯಾಧರ್ ಪಾಟೀಲ್, ಸ್ಮರಣ್, R ಸ್ಮರಣ್, ಚೇತನ್ ಎಲ್ಲಾರು.
ಅಭಿಲಾಷ್ ಶೆಟ್ಟಿ, ದೀಪಕ್ ದೇವಾಡಿಗ, ಹಾರ್ದಿಕ್ ರಾಜ್, ಶುಭಾಂಗ್ ಹೆಗಡೆ, ಸಮರ್ಥ್ ನಾಗರಾಜು. ಇಷ್ಟು ಜನ ಅನ್ಸೋಲ್ಡ್ ಆದಂಥ 14 ಜನ ಪ್ಲೇಯರ್ಸು. ಸೊ ಇದಾಗಿದ್ದು ಕದನದೊಳು ಕನ್ನಡದ ಕಲಿವೀರರು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.